ಮಂಡ್ಯ ಜಿಲ್ಲೆಯ ನಾಗಮಂಗಲದಲ್ಲಿ ಏನು ಸ್ವಾಸ್ಥ್ಯ ಮಾರ್ಗದರ್ಶಿಗಳಾದಂಥ ಲಕ್ಷ್ಮಣಜಿಯವರು ಬೆಳಗಿನ ನಿಸರ್ಗದ ಚಿಕಿತ್ಸೆಗೆ ಹುಬ್ಬಳ್ಳಿಯಿಂದ ಬಂದಂಥ ಇರುವರು ಶಿಕ್ಷಕರಿಗೆ ನಿತ್ಯವೂ ಕೂಡ ಅವರ ಒಂದು ಸ್ವಾಸ್ಥ್ಯ ಕೇಂದ್ರದಲ್ಲಿ ಪ್ರಾಯೋಗಿಕವಾಗಿ ತರಬೇತಿಯನ್ನು ಕೊಡ್ತಾ ಅವರಿಗೆ ಸಂಪೂರ್ಣವಾಗಿ ಅವರ ದೇಹದ ತೂಕವನ್ನು ಕಡಿಮೆ ಮಾಡಲಿಕ್ಕೆ ಅವರಿಗಿದ್ದಂಥ ಅನೇಕ ವ್ಯಾಧಿಗಳನ್ನು ದೂರ ಮಾಡಲಿಕ್ಕೆ ಒಂದು ತರಗತಿ ಮೂಲಕವಾಗಿ ಅವರಿಗೆ ಚಿಕಿತ್ಸೆಯನ್ನು ಕೊಡ್ತಾಯಿದ್ರು. ಇವತ್ತಿನ ಬೆಳಗಿನ ಜಾವದಲ್ಲಿ ನಿಸರ್ಗ ಚಿಕಿತ್ಸೆ ಅಂದರೆ ನೈಸರ್ಗಿಕವಾಗಿರ್ತಕ್ಕಂಥ ಒಂದು ಆಮ್ಲಜನಕವನ್ನು ಸೇವನೆ ಮಾಡಲಿಕ್ಕೆ ಈ ಒಂದು ನಾಗಮಂಗಲದ ಕೋಟೆ ಬೆಟ್ಟದಲ್ಲಿರ್ತಕ್ಕಂಥ ಕಂಬದ ನರಸಿಂಹಸ್ವಾಮಿ ದೇವಸ್ಥಾನದ ಪ್ರಾಂಗಣದಲ್ಲಿ ಇವತ್ತು ಯೋಗ ತರಗತಿಯನ್ನು ಮಾಡ್ತಾ, ಜೊತೆಗಿಲ್ಲಿ ನಿಸರ್ಗಕವಾಗಿರ್ತಕ್ಕಂಥ ಒಂದು ಕೆರೆಯ ಮಧ್ಯಭಾಗದಲ್ಲೇ ಏನಿದು ಉಗಮಗೊಂಡಿದೆ ದೇವಸ್ಥಾನ, ಭಾಳ ಒಳ್ಳೆಯ ಮನೋಜ್ಞವಾಗಿರ್ತಕ್ಕಂಥ ಒಂದು ನಿಸರ್ಗದ ಮಡಿಲಿನಲ್ಲಿ, ನಿಸರ್ಗದ ನೈಸರ್ಗಿಕ ಸಂಪತ್ತಿನಲ್ಲಿ ಇವತ್ತು ಯೋಗ ತರಗತಿಯನ್ನು ಭಾಳ ಅರ್ಥಪೂರ್ಣವಾಗಿ ನಮ್ಮ ಲಕ್ಷ್ಮಣಜಿಯವರು ಆ ಯೋಗಿಗಳಿಗೆ ಮಾಡಿಸಿದ್ದಾರೆ. ಜೊತೆಗೆ ಚಿಕಿತ್ಸೆ ಮೂಲಕವಾಗಿ ಮಾಹಿತಿ ಕೊಟ್ಟಿದ್ದಾರೆ. ಅಂತರ್ಜಾಲದ ತರಗತಿಯನ್ನು ಕೂಡ ಕೊಟ್ಟು ಇವತ್ತು ಸ್ವಾಸ್ಥ್ಯವಂತ ಸಮಾಜಕ್ಕೆ ಸ್ವಾಸ್ಥ್ಯ ಮಾರ್ಗದರ್ಶಿಗಳ ಒಂದು ಅವಶ್ಯಕತೆ ಇದೆ ಅಂತ ಹೇಳ್ತಾ, ಎಲ್ಲರೂ ಕೂಡ ಇವರ ಒಂದು ದೂರವಾಣಿ ಸಂಖ್ಯೆಯನ್ನು ನಾವು ನಿಮಗೆ ಇಲ್ಲಿ ತಿಳಿಪಡಿಸ್ತೀವಿ. ದೂರವಾಣಿ ಮೂಲಕ ಕೂಡ ಆಪ್ತ ಸಮಾಲೋಚನೆ ಮಾಡ್ತಾರೆ, ನಿಮಗೆ ಸೂಕ್ತವಾದ ಸಲಹೆ ಚಿಕಿತ್ಸೆಯನ್ನು ಕೂಡ ಕೊಡ್ತಾರೆ. ತಾವುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇವರ ಒಂದು ಆರೋಗ್ಯದ ಸಲಹೆಯನ್ನು ಪಡ್ಕೊಳ್ಳಿ. ಆರೋಗ್ಯವಂತರಾಗಿ ಒಂದು ಆರೋಗ್ಯದ ಸಂದೇಶಗಳಿಂದ ನಿಮ್ಮ ಆರೋಗ್ಯವನ್ನು ಬೇಗನೆ ನೀವು ಗುಣಮುಖ ಮಾಡಿಕೊಳ್ಳ್ರಿ ಅಂತ ಎಲ್ಲ ಯೋಗ ಬಂಧುಗಳಿಗೆ ಮತ್ತು ಸಾರ್ವಜನಿಕರಿಗೆ ಈ ಮೂಲಕ ನಾನು ಮಾಹಿತಿಯನ್ನು ಒದಗಿಸಲಿಕ್ಕೆ ಇಚ್ಛಿಸ್ತೇನೆ. ಇನ್ನೂ ಹೆಚ್ಚಿನ ಒಂದು ಚಿಕಿತ್ಸೆಯ ಎಲ್ಲ ಒಂದು ಲಾಭವನ್ನು ಪಡ್ಕೊಳ್ಬೇಕಾದ್ರೆ ನೀವುಗಳು ಲಕ್ಷ್ಮಣಜಿರವರ ಒಂದು ಸ್ವಾಸ್ಥ್ಯ ಕೇಂದ್ರಕ್ಕೆ ಕೂಡ ಭೇಟಿ ಕೊಟ್ಟು ಇಂಥ ನಿಸರ್ಗದ ಮಡಿಲಿನಲ್ಲಿ ತಾವುಗಳು ಒಳ್ಳೆಯ ಒಂದು ಆರೋಗ್ಯವನ್ನು ಪಡ್ಕೊಳ್ಬೇಕಂತ ನಾನು ಮಾಹಿತಿಯನ್ನು ಮುಟ್ಟಿಸ್ತೇನೆ. ಉಸಿರನ್ನು ತಡೆ ಹಿಡಿಯಿರಿ. ರೇಚಕ ಉಸಿರನ್ನು ಹೊರಗೆ ಬಿಡಿ. ಸಂಪೂರ್ಣವಾಗಿ ಶ್ವಾಸವನ್ನು ಹೊರಗೆ ಬಿಡಿ. ವಿಶ್ರಾಂತಿ. ಕೈಗಳನ್ನು ಪರಸ್ಪರ ಬಿಸಿಯಾಗಿ ಉಜ್ಜಿ ಕಣ್ಣುಗಳಿಗೆ ಸ್ಪರ್ಶಿಸಿ ನಿಧಾನವಾಗಿ ಕಣ್ಣನ್ನು ತೆರೆಯಿರಿ. ನಿಮ್ಮ ದೇಹದಲ್ಲಿ ಸ್ವಲ್ಪ ಬಿಸಿಯಾದಂತಹ ಅನುಭವ ಆಗಿರುತ್ತೆ.